ಹಲೋ ಫ್ರೆಂಡ್ಸ್, ನೀವು ಅನ್ಬಾಕ್ಸಿಂಗ್ಗೆ ರೆಡಿ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆರ್ ಯು ರೆಡಿ ಫಾರ್ ಸಿ ಬಿ ಅನ್ಬಾಕ್ಸಿಂಗ್? ಯಾಕಂದರೆ ಈ ಬಾರಿ ಅನ್ಬಾಕ್ಸಿಂಗ್ ಪ್ರತಿ ಸರಿ ಥರ ಅಲ್ಲ. ಈ ಬಾರಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬರ್ತಾ ಇದೆ. RCB ಫ್ಯಾನ್ಗಳ ಬಹು ವರ್ಷದ ಕನಸು ಅಂತಲೇ ಹೇಳ್ಬೋದು. RCB ಫ್ಯಾನ್ಗಳು ಸಾಕಷ್ಟು ದಿನದಿಂದ ಈ ಒಂದು ವಿಷಯವನ್ನು ಎದುರು ನೋಡ್ತಾ ಇದ್ರು. RCB ಫ್ಯಾನ್ಗಳು ಈ ಕೋರಿಕೆಯನ್ನು ಪದೇ ಪದೇ RCB ಮ್ಯಾನೇಜ್ಮೆಂಟ್ ಮುಂದೆ ಇಡ್ತಾ ಇದ್ರು. RCB ಫ್ಯಾನ್ಸ್ಗಳ ಬಹಳಷ್ಟು ಕನಸು ನನಸಾಗ್ತಾ ಇದೆ. ಯಾಕೆಂದರೆ ಈ ಬಾರಿ RCB ಈವೆಂಟ್ನಲ್ಲಿ RCB ಸ್ಪೆಷಲ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇದೆ. RCB ಅನ್ಬಾಕ್ಸಿಂಗ್ನಲ್ಲಿ RCBಯ ಹೆಸರು ಬದಲಾಗ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗಲೂರು ಅನ್ನೋ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರಾಗಿ ಮಾರ್ಪಾಡು ಆಗ್ತಾ ಇದೆ. ಯಾಕೆಂದರೆ ಬೆಂಗಳೂರು ಅನ್ನೋದು ಬೆಂಗಳೂರಿನ ಒಂದು ಅವಿಭಾಜ್ಯ ಅಂಗ. ಈ ಹೆಸರನ್ನು ಚೇಂಜ್ ಮಾಡಿ ಅಂತ RCB ಅಭಿಮಾನಿಗಳು ಪ್ರತಿ ಬಾರಿ RCBಯ ಒಂದು ಮ್ಯಾನೇಜ್ಮೆಂಟ್ಗೆ ಕೇಳ್ತಾ ಇದ್ರು. ಆದರೆ ಮ್ಯಾನೇಜ್ಮೆಂಟ್ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈ ಬಾರಿ RCB ಮ್ಯಾನೇಜ್ಮೆಂಟ್ ಬೆಂಗಳೂರಿಗರ ಕನ್ನಡಿಗರ ಭಾವನೆಗಳಿಗೆ ಬೆಲೆ ಕೊಟ್ಟಿದೆ. ಬ್ಯಾಂಗಲೂರು ಅನ್ನೋ ಹೆಸರನ್ನು ಬೆಂಗಳೂರು ಅಂತ ಬದಲಾವಣೆ ಮಾಡಿದೆ. ಹಾಗಾಗಿ RCBಯ ಅಭಿಮಾನಿಗಳು ಸಾಕಷ್ಟು ಖುಷಿಯಾಗಿದ್ದಾರೆ. RCB ಅಭಿಮಾನಿಗಳಿಗೆ ಖುಷಿ ಮೇಲೆ ಖುಷಿ ಸಿಗ್ತಾ ಇದೆ. ಯಾಕಂದರೆ ಮೊನ್ನೆ ತಾನೇ ನಾವು ಮೊದಲ ಟ್ರೋಫಿಯನ್ನು ಗೆದ್ದಿದ್ದೇವೆ. ಬೆಂಗಳೂರಿನ ಹುಡುಗಿಯರು, ಬೆಂಗಳೂರಿನ ಸಿಂಹಿಣಿಯರು ನಮಗೆ ಟ್ರೋಫಿಯನ್ನು ಗೆದ್ದು ಕೊಟ್ಟಿದ್ರು. ಮೆನ್ಸ್ ಮಾಡದೇ ಇರೋ ಸಾಧನೆಯನ್ನು ಮಾಡಿ ತೋರಿಸಿದ್ರು. ಈಗ ಬೆಂಗಳೂರಿನ ಅಭಿಮಾನಿಗಳಿಗೆ ಮತ್ತೊಂದು ಖುಷಿ. ಅದೇನೆಂದರೆ ಬ್ಯಾಂಗಲೂರು ಅನ್ನೋ ಹೆಸರು ಬೆಂಗಳೂರು ಆಗಿ ಕನ್ವರ್ಟ್ ಆಗ್ತಾ ಇರೋದು RCB ಅಭಿಮಾನಿಗಳಿಗೆ ಮತ್ತೊಂದು ಖುಷಿ ಕೊಡೋ ವಿಚಾರ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಬಾರಿ ಅನ್ಬಾಕ್ಸಿಂಗ್ ಈವೆಂಟನ್ನು RCB ಸ್ಪೆಷಲ್ ಆಗಿ ರೆಡಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು 7:30ಗೆ ಈ ಪ್ರೋಗ್ರಾಮ್ ನಡೆಯುತ್ತೆ. ಇಡೀ ತಂಡ RCBಯ ಫುಲ್ ಸ್ಕ್ವಾಡ್ ಅವೈಲಬಲ್ ಇರುತ್ತೆ. ವಿರಾಟ್ ಕೊಹ್ಲಿ ಅವರು ಕೂಡ ಅಲ್ಲಿ ಇರ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು DJ ಪ್ರೋಗ್ರಾಮ್ಗಳು ನಡೀತಾ ಇದೆ. DJ ಅಲನ್ ವಾಕರ್ ಅವರು ಬರ್ತಾ ಇದ್ದಾರೆ, ರಘು ದೀಕ್ಷಿತ್ ಅವರು ಬರ್ತಾ ಇದ್ದಾರೆ, ಮತ್ತೆ ಬ್ರೋದಾ ವಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀತಿ ಮೋಹನ್ ಅವರು ಬರ್ತಾ ಇದ್ದಾರೆ. ಬರ್ಫಿ ಮತ್ತು ಕಚೇರಿ ಇಬ್ಬರು ಸೇರಿ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸನ್ನು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗ್ತಾ ಇದೆ. ಹಾಗೆ ಅಷ್ಟೇ ಅಲ್ಲ, ಸಾಕಷ್ಟು ಸಿನಿ ಸ್ಟಾರ್ಗಳು ಬರ್ತಾ ಇದ್ದಾರೆ. ನಿಮ್ಮ ಸಿನಿ ಸ್ಟಾರ್ಸ್ ಮತ್ತು ಕ್ರಿಕೆಟ್ ಸ್ಟಾರ್ಸ್ ಇಬ್ಬರನ್ನು ಒಂದೇ ವೇದಿಕೆಯಲ್ಲಿ ನೋಡಲಾಗತ್ತೆ. ಸುದೀಪ್ ಅವರು ಬರ್ತಾ ಇದ್ದಾರೆ, ಶಿವಣ್ಣ ಕೂಡ ಇರ್ತಾರೆ. ಸೊ ಅಷ್ಟೇ ಅಲ್ಲ, ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ನಡೆಯುತ್ತೆ ಅಂತ ಅಂದ್ಕೊಳ್ತೀನಿ. RCB ಫ್ಯಾನ್ಸ್ಗಳಿಗೆ ಖುಷಿ ಮೇಲೆ ಖುಷಿ ಸಿಗ್ತಾ ಇದೆ. ಯಾಕಂದರೆ ಆಲ್ರೆಡಿ ಒಂದು ಟ್ರೋಫಿಯನ್ನು ಗೆದ್ದಿದ್ದೀವಿ. ಒಂದು ಟ್ರೋಫಿಯನ್ನು ಗೆದ್ದ ನಂತರ ಮತ್ತೊಂದು ಟ್ರೋಫಿಗೆ ಬೇಡಿಕೆ ಇದ್ದೇ ಇರುತ್ತೆ. ವಿರಾಟ್ ಕೊಹ್ಲಿ ಅವರು ಕೂಡ ಈ ಬಾರಿ ಆ ಬೇಡಿಕೆಯನ್ನು ಪೂರ್ತಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಸರಿ ಟ್ರೋಫಿ ಗೆದ್ದರೆ ಆ ಖುಷಿನೇ ಬೇರೆ, ಆ ಎನರ್ಜಿ ಲೆವೆಲ್ಲೇ ಬೇರೆ. ಆ ಎನರ್ಜಿ ಲೆವೆಲ್ ಮೆನ್ಸ್ IPLನಲ್ಲೂ ಕಂಟಿನ್ಯೂ ಆಗುತ್ತೆ. ಈ ಬಾರಿಯ IPL ಮೆನ್ಸ್ ಟ್ರೋಫಿ ಕೂಡ ನಮ್ಮದಾಗತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಬೆಂಗಳೂರಿಗೆ ಬೆಂದ ಕಾಳೂರು ಅನ್ನೋ ಹೆಸರಿತ್ತು. ಬೆಂದ ಕಾಳನ್ನು ತಿಂದಂಥ ರಾಜ ಬೆಂದ ಕಾಳೂರು ಅಂತ ಹೆಸರಿಟ್ಟಿದ್ದ. ಆ ಬೆಂದ ಕಾಳೂರು ಕ್ರಮೇಣ ಬ್ಯಾಂಗ್ಳೂರಾಗಿ ಪರಿವರ್ತನೆ ಆಗಿತ್ತು. ಬ್ರಿಟಿಷರು ಅದನ್ನು ಬ್ಯಾಂಗ್ಳೂರು ಅಂತ ಅವರಿಗೆ ಬಂದಂತೆ ಪ್ರೊನೌನ್ಸ್ ಮಾಡ್ತಾಯಿದ್ರು. ಆದರೆ ಆ ಬ್ಯಾಂಗ್ಳೂರು ಬೆಂದ ಕಾಳೂರು ಬೆಂಗಳೂರು ಆಗಿ ಬದಲಾವಣೆ ಆಯಿತು. ಬೆಂಗಳೂರು ಅನ್ನೋದು ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು RCB ಮ್ಯಾನೇಜ್ಮೆಂಟ್ ಆ ಒಂದು ಬೆಂಗಳೂರು ಅನ್ನೋ ಹೆಸರನ್ನು ಇಡ್ತಾ ಇರೋದು RCB ಅಭಿಮಾನಿಗಳ ಒಂದು ಖುಷಿಯನ್ನು ಇಮ್ಮಡಿಗೊಳಿಸಿದೆ. ಈ ನಿಮ್ಮ ಹೊಸ ಅವತಾರದಲ್ಲಿ ಬರೋ ಹೊಸ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸಪೋರ್ಟ್ ಮಾಡೋಕ್ಕೆ ರೆಡಿಯಾಗಿ ಫ್ರೆಂಡ್ಸ್, ಬಿ ರೆಡಿ.